ಅದಕ್ಕೆ ಸಮಾಧಾನ ಪಟ್ಕೊಂಡ್ಬಿಡ್ತಾರಲ್ಲಯ್ಯ, ಅಲ್ಲಿಂದ ಮುಂದಕ್ಕೆ ಯಾರೋ ದಾಟೋದೇ ಇಲ್ವಲ್ಲಯ್ಯ ಅನ್ನೋರು ತುಂಬ ಬೇಜಾರು ಮಾಡ್ಕೊಳ್ಳೋರು. ಯಾಕೆಂದರೆ ಇಂಥ ಮಹಾನ್ ಜ್ಞಾನಿಗಳು, ಒಬ್ಬರು ದಕ್ಷಿಣಮೂರ್ತಿ ಸ್ವರೂಪ ಗುರುಗಳು ನಮ್ಮ ಜೊತೆಗಿದ್ದರು, ನಾವೇನು ಮಾಡಿದ್ವಿ? ಅದು ಎಲ್ಲರನ್ನೂ ಸೆಳೀತಾ ಇತ್ತು. ಹಾಗಾಗಿ ಒಂದು ಸರಿ ಯಾರು ಅವ್ರದ್ದು ಹತ್ರ ಬಂದುಬಿಟ್ರೆ ಅಲ್ಲಿಂದ ಎದ್ದು ಬರ್ತಿರಲಿಲ್ಲ ಅಂತಂದರು. ಏನಿಲ್ಲ, ನೆನ್ನೆ ರಾತ್ರಿ ಅಷ್ಟೊತ್ತು ಕೂತಿದ್ವಲ್ಲ, ಮರ್ತುಬಿಟ್ಟು ಚಪ್ಪಲಿನ ಅಲ್ಲೇ ಗುರುನಾಥರ ಮನೆ ಬಾಗಿಲಲ್ಲಿ ಬಿಟ್ಟು ಬಂದಿದ್ದೀನಿ. ಸಂಕಟ ಆಗ್ತಿದೆ, ಒಂದು ಕಡೆ ದುಃಖ ಆಗ್ತಿದೆ, ಏನು ಹೇಳಬೇಕು ಅಂತ ನಾನು ಈ ಥರ ಗುರುದು ಒಂದು ಕಥೆನೂ ಓದಿಲ್ಲ, ಎಲ್ಲೂ ನೋಡಿಲ್ಲ, ಲೈವ್ ಫಸ್ಟ್ ಟೈಮ್ ನೋಡಿದ್ದು. ಮನೆ ಮನಗಳಲ್ಲಿ ಬಾಳಿನ ಬೆಳಕಿನ ದೀಪ ಹಚ್ಚುತ್ತಿರುವ ಕಾಮಧೇನು ಕಲ್ಪವೃಕ್ಷವಾಗಿ ಸದಾ ಸರ್ವಜನರನ್ನು ಕಾಯುತ್ತಿರುವ ಸದ್ಗುರುಗಳೇ ನಮ್ಮ ಗುರುನಾಥರು. ಇಂಥ ಸರ್ವಶ್ರೇಷ್ಠವಾದ ಸ್ಥಳವನ್ನು ಸ್ವಚ್ಛವಾಗಿ ಶುಭ್ರವಾಗಿ ಇಟ್ಟುಕೊಳ್ಳುವುದು ನಮ್ಮೆಲ್ಲರ ಅತ್ಯಂತ ಆದ್ಯ ಕರ್ತವ್ಯವಾಗಿದೆ. ತಾವುಗಳು ಶ್ರೀ ಗುರುನಾಥರ ವೇದಿಕೆಗೆ ಬರುವಾಗ ಯಾವುದೇ ಹಣ್ಣು ಹಂಪಲು, ಸಿಹಿ ತಿನಿಸುಗಳು, ಇನ್ಯಾವುದೇ ಪದಾರ್ಥಗಳನ್ನು ತಂದರೆ ಅದನ್ನು ಶ್ರೀ ಗುರುನಾಥರ ವೇದಿಕೆಯಲ್ಲಿ ಗುರುಗಳಿಗೆ ಸಮರ್ಪಿಸಿ ಮತ್ತೆ ಅವುಗಳನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಸುತ್ತಮುತ್ತಲಿನವರಿಗೆ ಪ್ರಸಾದ ರೂಪವಾಗಿ ಕೊಡಿ. ಇದರಿಂದ ಎಲ್ಲರಿಗೂ ಶ್ರೀ ಗುರುವಿನ ಪ್ರಸಾದ ಲಭ್ಯವಾಗುತ್ತದೆ. ಅಲ್ಲದೆ ವೇದಿಕೆಯಲ್ಲಿ ಸ್ವಚ್ಛತೆಯನ್ನು ಕಾಯ್ದುಕೊಂಡಂತಾಗುತ್ತದೆ. ನಿಮ್ಮಿಂದಾಗಿ ನಿಮ್ಮ ಪರಿಸರದ ಅಕ್ಕಪಕ್ಕದ ಮನೆಯವರಿಗೆ ಗುರುಪ್ರಸಾದ ತಲುಪಿಸಿದ ಪುಣ್ಯವು ದೊರಕುತ್ತದೆ. ಇದು ಕೂಡ ನಾವು ಗುರುಗಳಿಗೆ ಕೊಡುವ ಅತ್ಯಂತ ಕಾಯಕಪೂರ್ಣ ಸೇವೆಯಾಗಿದೆ. ವೇದಿಕೆಯಲ್ಲಿ ಗುರುನಾಥರಿದ್ದಾರೆ. ತಾವು ಈ ಕ್ಷೇತ್ರವನ್ನು ನಿರ್ಮಲವಾಗಿಟ್ಟುಕೊಳ್ಳಬೇಕು. ಈ ಸ್ಥಳ ಎಷ್ಟು ಸ್ವಚ್ಛವಾಗಿರುತ್ತದೋ ಹಾಗೆ ನಮ್ಮ ಮನಸ್ಸು ಕೂಡ ಗುರುನಾಥರೆಡೆಗೆ ಸಾಗುತ್ತದೆ. ಹಾಗಾಗಿ ಸರ್ವರು ಸ್ವಚ್ಛತೆ ಕಡೆಗೆ ಆದ್ಯತೆ ನೀಡಬೇಕೆಂದು ಕೇಳಿಕೊಳ್ಳುವ ನಿಮ್ಮ ಗುರು ಸೇವಕ. ಆವಾಗ ಅನಿಸ್ತು ಈ ಗುರುತ್ವ ಎಷ್ಟು ದೊಡ್ಡದು. ಆ ಗುರುತ್ವದ ಹೊಣೆ ಹೊತ್ತಿರ್ತಕ್ಕಂಥ ಮನಸ್ಸು ಅಷ್ಟು ಸ್ವಚ್ಛ ನಿರ್ಮಲ ಆಗಿರಬೇಕು. ಡೌನ್ ಟು ಅರ್ತ್ ಅಂತಾರಲ್ಲ, ಹಾಗಿರಬೇಕು ಸರ್ ಗುರುಗಳು. ಏನು ಅಂದರೆ ನಮಗೆ ಅಂದರೆ ನಾನು ಯಾಕೆ ಇದ್ರ ಹಿಂದ್ಗಡೆ ಈ ಘಟನೆ ಹೇಳಿದೆ ಅಂದರೆ, ಅದಕ್ಕೂ ಹೇಳ್ತಾರೆ ಅಯ್ಯೋ ಬಿಡೋ ಅದೇನು ಪಾದ ತೊಳೆದು ನೀರು ಕುಡಿಯೋದೇನು ದೊಡ್ಡ ವಿಚಾರ ಅಲ್ಲ ಅಂತ. ಇದು ಏನು ಹೇಳ್ತೀರ ನೀವು? ಅಂದರೆ ಗುರುಭಕ್ತಿ ಹೇಗಿರುತ್ತೆ? ಗುರುಭಕ್ತಿ ಅಂದರೆ ನಮ್ಮ ಅರ್ಥದಲ್ಲಿ ನಾವೇನೋ ಬೇರೆ ತಿಳ್ಕೊಂಡಿದ್ದೀವಿ. ಸಿಂಪ್ಲೆಸ್ಟ್ ಆಫ್ ದಿ ಸಿಂಪಲ್ ಇರಬೇಕು. ಆಮೇಲೆ ಆ ಕೃತಜ್ಞತಾ ಭಾವ ಒಳಗಡೆ ಏನು ಸರ್ ಅದು, ಯಾವ ಮಟ್ಟದ್ದು? ಅವ್ರನ್ನ ಹುಡುಕೊಂಬಂದಿರೋ ನಮ್ಮನ್ನು ನೋಡೋಕ್ಕೆ ಬಂದಿರೋ ನೀವೇ ದೊಡ್ಡವರು ಅಂತ ಹೇಳ್ತಾರಲ್ಲ, ನೋಡೋಕ್ಕೆ ಬಂದವ್ರನ್ನ. ನಾವು ಒಂದು ಕಾಲದಲ್ಲಿ ಹುಟ್ಟಿದ ಹುಳುಗಳಿಗೆಲ್ಲ ಗುರುಗಳು ನಮಸ್ಕಾರ ಮಾಡೋರು, ಸಣ್ಣ ಮಕ್ಕಳಿಗೂ ನಮಸ್ಕಾರ ಮಾಡೋರು, ನಮ್ಗಳಿಗೆಲ್ಲ ಯಾರಿಗೂ ಅವ್ರು ನಮಸ್ಕಾರ ಮಾಡೋದು, ನಾವು ನಮಸ್ಕಾರ ಮಾಡೋದು. ಇದು ಬರಬೇಕು, ಒಬ್ಬ ಗುರು ಆದವನಿಗೆ ಫಸ್ಟ್ ಬರಬೇಕು. ಪ್ರತಿಯೊಂದು ಚರಾಚರದಲ್ಲೂ ಬ್ರಹ್ಮವಸ್ತು ಇದೆ, ಪ್ರತಿಯೊಂದು ಚರಾಚರದಲ್ಲೂ ಗುರುತ್ವ ಇದೆ. ಯಾರು ಕಣಕಣದಲ್ಲೂ ಪರಬ್ರಹ್ಮ ವಸ್ತುವನ್ನೇ ನೋಡ್ತಾನೋ, ಕಣಕಣದಲ್ಲೂ ಜೀವ ಜಡಗಳಲ್ಲೆಲ್ಲ ಆ ಬಮ್ಮನನ್ನೇ ನೋಡ್ತಾನೋ, ಅವನು ಮಾತ್ರ ಅದಕ್ಕೆ ತಲೆಬಾಗಕ್ಕೆ ಸಾಧ್ಯ. ನಮಗದು ಚಪ್ಪಲಿ, ಅವರಿಗೆ ಅದು ಬ್ರಹ್ಮವಸ್ತು. ಅಂದರೆ ಗುರುನ ಎಲ್ಲೆಲ್ಲಿ ಕಾಣ್ಬೋದು ಅಂತ. ನಾವೇನು ವೇದಿಕೆಗೆ ಹೋಗ್ಬೇಕಾಗಿಲ್ಲ ಗುರುಗಳನ್ನ ನೋಡೋಕ್ಕೆ, ತಿರುಪತಿಗೆ ನೋಡೋಕ್ಕೆ, ತಿಮ್ಮಪ್ಪಂಗೆ ತಿರುಪತಿಗೆ ಹೋಗ್ಬೇಕಾಗಿಲ್ಲ. ಹೌದು, ಆಲಂಬನೆ ಬೇಕು. ನಮ್ಮ ಮನಸ್ಸು ಅಷ್ಟು ಪಕ್ವ ಆಗೋವರೆಗೂ ಅಲ್ಲಿಗೆ ಹೋಗಿ ನೋಡಬೇಕು. ಅಲ್ಲೇ ಇದ್ದಾನೆ ಅಂತ ಇದೆಯಲ್ಲ ಮನಸ್ಸಲ್ಲಿ, ಅವನೆಲ್ಲ ಕಡೆ ಇದ್ದಾನೆ ಅಂದಾಗ ತಿಮ್ಮಪ್ಪ ಇಲ್ಲೇ ಇದ್ದಾನೆ, ಗುರುಗಳು ಇಲ್ಲೇ ಇದ್ದಾರೆ. ಈ ಭಾವನ ಗುರುಗಳು ನಮಗೆ ಪರೋಕ್ಷವಾಗಿ ಕಳಿಸ್ಕೊಟ್ರು. ಆ ಕ್ಷಣಕ್ಕೆ ನಮಗೆ ಅದು ಗೊತ್ತಾಗಲಿಲ್ಲ. ಹಂತ ಹಂತವಾಗಿ ನಮ್ಗೆ ಈಗಲೂ ಇನ್ನೂ ಗುರುನಾಥರನ್ನ ಅರ್ಥ ಮಾಡ್ಕೊತಲೇ ಇದ್ದೀವಿ. ಈ ಘಟನೆ ಹೇಳಬೇಕಾದ್ರೂ ನಮ್ಗೆ ಎಷ್ಟೋ ವಿಚಾರ ಇನ್ನೂ ನಮಗೆ
ತಲೆಗೆ ಹೊಳಿತಾ ಇದೆ. ಈ ಥರ ನಮ್ಮ ಗುರುಗಳದ್ದು ಬೋಧನೆ, ವರ್ತನೆ, ಈ ಥರ ಒಂದು ಕಲಿಕೆ, ಈ ಥರದ್ದೊಂದು ಟೀಚಿಂಗ್ಸು ಸದ್ಗುರು ಮಾತ್ರ ಕೊಡೋಕ್ಕೆ ಸಾಧ್ಯ. ಈಗ ಗುರುಪಾದುಕ ಸ್ತೋತ್ರ ಹೇಳಿ ಅಂತೀವಿ, ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಮ್ ಅಂತ. ನಮ್ಮ ಮನಸ್ಸಲ್ಲಿ ಗುರುಗಳು ಪಾದಕೆ ಅಂದರೆ ಆ ಮರದ್ದು ಗುರುಗಳು ಹಾವಿಗೆ ಹಾಕತ್ತಾರಲ್ಲ, ಈ ಗೂಟ ಇರುತ್ತಲ್ಲ, ಅದೇ ಪಾದಕೆ, ಬಾಕಿದೆಲ್ಲ ಪಾದಕೆ ಅಲ್ಲ. ಅಲ್ಲಿ ಏನು ಅಂದರೆ ಮುಖ್ಯವಾಗಿರೋದು ಅಲ್ಲಿ ಭಾವ. ಇದು ಬರೀ ಹವಾಯಿ ಚಪ್ಪಲಿ ಆಯಿತು, ಅದು ಗುರುಗಳ ಪಾದಕೆ ಆಯಿತು. ಆದರೆ ಹವಾಯಿ ಚಪ್ಪಲಿಲೂ ಗುರುಗಳ ಪಾದಕೆ ನೋಡಬೇಕಲ್ಲ. ಶಂಕರರು ಯಾಕೆ ಹೇಳಿದರು ಅಂದರೆ, ಫಸ್ಟ್ ಹೇಳಿದ್ದು ನಮಗೆ, ನೀನು ಗುರು ಗೌರವಿಸ್ತೀಯಲ್ಲೋ ಗೊತ್ತಿಲ್ಲ, ಗುರು ಪಾದಕೆ ಹಿಡ್ಕ ಎಲ್ಲ ಸಿಗುತ್ತೆ ಅಂತ. ರಹಸ್ಯ ಇಲ್ಲಿದೆ ನೋಡಿ. ಅಂದರೆ ಆ ಗುರುವಿನ ಪಾದಕೆಗೆ ಎಷ್ಟು ಮಹತ್ವ ಇದೆ, ಅದಕ್ಕೆ ಎಷ್ಟು ಗೌರವ ಕೊಡಬೇಕು, ಅದನ್ನು ಯಾವ ರೀತಿ ಯಾವುದ್ರಲ್ಲಿ ಕಾಣಬೇಕು. ಅವರು ಅದನ್ನೇ ಅವ್ರ ಗುರುಗಳ ಪಾದಕೆ ಅಂದ್ಕೊಂಡ್ರು ಏನೋ, ನಮಗೆ ಗೊತ್ತಿಲ್ಲ. ಆದರೆ ನಾವು ಆ ಮಟ್ಟಕ್ಕೆ ಇದೀವ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ಅದಕ್ಕೆ ಅವ್ರು ಹಾಗೆ, ನಾವು ಹೀಗೆ ಅಲ್ವಾ. ಅದರಲ್ಲಿ ಅನಂತ ಸಂಸಾರ ಸಮುದ್ರ ತಾರ. ಈ ಸಂಸಾರ ಅನ್ನೋದು ದೊಡ್ಡ ಸಮುದ್ರ ಇದ್ದಾಗೆ. ಇವತ್ತು ಸಮುದ್ರಕ್ಕೆ ಕೊನೆ ಇದೆ, ಸಮುದ್ರ ಎಂಡಾಗುತ್ತೆ. ವಿಜ್ಞಾನದಲ್ಲಿ ನಾವೆಲ್ಲ ನೋಡಿದ್ದೀವಿ. ಹಿಂದಿನ ಕಾಲದಲ್ಲಿ ಸಮುದ್ರ ಅಂದರೆ ಅದು ಎಂಡಿಲ್ಲ ಅಂತ. ಆದರೆ ಇದು ನಾವು ಬಿದ್ದು ಒದ್ದಾಡ್ತಾ ಇರೋದು ಅನಂತ ಸಂಸಾರ, ಇದಕ್ಕೆ ಎಂಡಿಲ್ಲ. ಎಂಡಿಲ್ಲದೆ ಇರೋದು ಒಂದು ಸಂಸಾರ ಸಾಗರ, ಅದರೊಳಗೆ ಬಿದ್ದು ಬಿಟ್ಟಿದ್ದೀವಿ ಅಂತ ತಿಳ್ಕೊಳ್ಳಿ. ನಾವು ಒಂದಷ್ಟು ದೂರ ಹೋಗಿ ಬಿದ್ದುಬಿಟ್ಟಿದ್ದೀವಿ. ನಮ್ಮ ಕೈಲಿ ಈಜಿ ವಾಪಸ್ ಬಂದು ಈ ಕಡೆ ದಡನೂ ಸೇರ್ಕೊಳ್ಳೋಕ್ಕಾಗ್ತಿಲ್ಲ, ಅಥವಾ ಈಜ್ಕೊಂಡು ಹೋಗಿ ಅದೆಲ್ಲೋ ಅನಂತದಲ್ಲಿರೋ ಆ ದಡನೂ ಸೇರೋಕ್ಕಾಗ್ತಿಲ್ಲ. ಮಧ್ಯ ನಮ್ಗೆ ಯಾರೂ ದಿಕ್ಕಿಲ್ಲ, ನಮ್ಮ ಕೈಲಿ ಈಜೋ ಕೆಪಾಸಿಟಿ ಇಲ್ಲ. ಏನು ಮಾಡ್ತಿದ್ದೀವಿ, ಭಗವಂತ ನೀನೇ ಗತಿ ಕಣಪ್ಪ ಅಂತ ಕೈ ಎತ್ತಿದ್ರೆ ಇದ್ದಕ್ಕಿದ್ದಂಗೆ ಒಂದು ಸಣ್ಣ ದೋಣಿ, ಒಂದು ಬೋಟ, ಒಂದು ಶಿಪ್ಪೋ ಬಂದು ನಿಂತ್ಕೊತು. ಏನಾಗುತ್ತೆ ನಿಮ್ಮ ಪರಿಸ್ಥಿತಿ? ಅನಂತ ಸಂಸಾರ ಸಮುದ್ರ ತಾರಾಂ ನೌಕಾಯಿತಾಭ್ಯಾಂ ಗುರುಭಕ್ತಿದಾಭ್ಯಾಂ. ಈ ಗುರುಭಕ್ತಿ ಅನ್ನೋದು ಒಂದು ನೌಕೆ ಥರ ಬಂದು ನಿಂತ್ಕೊಂಡ್ಬಿಡುತ್ತಂತೆ ಗುರುಭಕ್ತಿ. ಈ ಅನಂತ ಸಂಸಾರ ಸಮುದ್ರನ ದಾಟೋದಕ್ಕೆ ಗುರುಭಕ್ತಿ ನೌಕೆಯೋಪಾದಿಯಲ್ಲಿ ನಿಂತ್ಕೊಳ್ಳುತ್ತೆ. ಆ ಗುರುಭಕ್ತಿನ ನಿಮ್ಮಲ್ಲಿ ಜಾಗರಣ ಮಾಡೋದು ಯಾವುದು? ನೌಕಾಯಿತಾಭ್ಯಾಂ ಗುರುಭಕ್ತಿದಾಭ್ಯಾಂ. ಯಾರಪ್ಪ ಅಂದರೆ ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದಕಾಭ್ಯಾಂ. ಈ ರಾಜರು ಮಹಾರಾಜರುಗಳದ್ದೆಲ್ಲ ಒಂದು ಸಾಮ್ರಾಜ್ಯ ಇರುತ್ತೆ, ಅದಕ್ಕೆ ಚಕ್ರವರ್ತಿ ಅಂತ ಇರ್ತಾನೆ. ಇವಾಗ ಅಮೇರಿಕ ದೊಡ್ಡಣ್ಣ ಅಂದರೆ ಡೊನಾಲ್ಡ್ ಟ್ರಂಪ್ ಅಂತ ತಿಳ್ಕೊಳ್ಳಿ. ಹೇಳಿದೆ, ಹಿಂದೆ ಅಶೋಕ ಚಕ್ರವರ್ತಿ, ಇಡೀ ಭೂಮಂಡಲಕ್ಕೆಲ್ಲ ಅವನೇ ಒಡೆಯ. ರಘುವಂಶ ರಾಜ ಅಥವಾ ರಾಮ, ಆ ಥರ ಯಾವ್ದಾದ್ರು ಭರತ, ಈ ಥರ ಎಲ್ಲ ತಗೊಂಡ್ರೆ ಈ ಚಕ್ರವರ್ತಿಗಳು ಇದಕ್ಕೆಲ್ಲ ಸಾಮ್ರಾಜ್ಯ, ಅದಕ್ಕೆ ಅಧಿಪತಿ. ಯಾವುದಕ್ಕೆ? ಈ ಭೂಮಂಡಲ ಸಾಮ್ರಾಜ್ಯಕ್ಕೆ ಅಧಿಪತಿ. ಈ ವೈರಾಗಿಗಳು ಇದ್ದಾರಲ್ಲ, ಅವ್ರದ್ದೇ ಒಂದು ಗುಂಪಿದೆ. ಅಂದರೆ ಶ್ರೋತ್ರಿಯ ಬ್ರಹ್ಮನಿಷ್ಠರು, ಯಾವಾಗಲೂ ಬ್ರಹ್ಮನ ಬಗ್ಗೆ, ಆತ್ಮದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥವ್ರು. ಈ ಸಂಸಾರ ಎಲ್ಲ ಬೇಡ ನಮಗೆ, ಈ ಸುಖ ಭೋಗಗಳೆಲ್ಲ ಬೇಡ ಅಂತ ಇದ್ದರೆ ಅವ್ರನ್ನ ವಿರಾಗಿಗಳು ಅಂತ. ರಾಗ ಇಲ್ಲ ಅವರಿಗೆ, ವಿರಾಗ, ಅದು ವೈರಾಗ್ಯ. ಆ ವೈರಾಗಿಗಳೆಲ್ಲ ಒಂದು ಕಡೆ ಸೇರ್ಕೊಂಡ್ಬಿಟ್ರೆ ಅದಕ್ಕೊಬ್ಬರು ಹೆಡ್ ಬೇಕಲ್ಲ, ಅದಕ್ಕೊಬ್ಬರು ಅಧಿಪತಿ ಬೇಕಲ್ಲ. ಆ ವೈರಾಗ್ಯ ಸಾಮ್ರಾಜ್ಯ ಇದೆ, ಇಂಥ ವಿರಾಗಿಗಳದ್ದೇ ಒಂದು ದೊಡ್ಡ ಸಾಮ್ರಾಜ್ಯ ಇದೆ. ಅಲ್ಲಿ ಒಬ್ಬರನ್ನ ಪೂಜೆ ಮಾಡ್ತಾರೆ ಅವರೆಲ್ಲ. ಈ ಎಲ್ಲ ವಿರಾಗಿಗಳೆಲ್ಲ ಸೇರ್ಕೊಂಡು, ವೈರಾಗ್ಯ ಇರೋರೆಲ್ಲ ಸೇರ್ಕೊಂಡು ಒಬ್ಬರನ್ನ ಪೂಜೆ ಮಾಡ್ತಾರೆ. ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಮ್. ಈ ವೈರಾಗ್ಯ ಸಾಮ್ರಾಜ್ಯದಲ್ಲಿ ಇರೋರೆಲ್ಲ ಯಾರನ್ನು ಪೂಜಿಸಲ್ಪಡ್ತಾರೋ ನಮೋ ನಮಃ ಶ್ರೀ ಗುರುಪಾದಕಾಭ್ಯಾಂ, ಆ ಸದ್ಗುರುವಿನ ಪಾದಕೆಗಳಿಗೆ ನಮಸ್ಕಾರ ಮಾಡ್ತಿದ್ದೀನಿ ಅಂತ. ಆ ಸದ್ಗುರುವಿನ ಪಾದಕೆಗೆ ನಮಸ್ಕಾರ ಮಾಡಿದ್ರೆ ಅವನ ಭಕ್ತಿ ಅನ್ನೋ ನೌಕೆ ಬಂದು ನಮ್ಮನ್ನು ಸಂಸಾರ ಸಾಗರದಿಂದ ಎತ್ಕೊಂಡು ತಗೊಂಡೋಗಿ ಪಾರು ಮಾಡಿ ಆಚೆ ಹಾಕತ್ತೆ. ಅನಂತ ಸಂಸಾರ ಸಮುದ್ರ ತಾರಾ ನೌಕಾಯಿತಾಭ್ಯಾಂ ಗುರುಭಕ್ತಿದಾಭ್ಯಾಂ ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ.
ಈ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಹೇಳ್ತಕ್ಕಂಥ ವ್ಯಕ್ತಿ ಅಂತಹ ಒಂದು ವೈರಾಗ್ಯ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿರ್ತಕ್ಕಂಥವ್ರು, ಅಂಥ ಯಾರ ಒಂದು ಪಾದನ ದಿನ ನಾವು ಇಲ್ಲಿ ನೆನಿಬೇಕು. ಅಂಥ ಗುರುಗಳು ಅವರನ್ನು ನಾವು ನೋಡಿದ್ದೀವಿ. ನಾವು ಧೈರ್ಯವಾಗಿ ಹೇಳ್ಬೋದು, ನಾವು ಒಂದು ಸ್ವಲ್ಪ ಪುಣ್ಯವಂತರು, ಪುಣ್ಯ ಮಾಡಿದ್ದೀವಿ, ಅವ್ರನ್ನ ಮುಟ್ಟಿದ್ದೀವಿ, ಅವ್ರನ್ನ ಮಾತಾಡಿಸಿದ್ದೀವಿ. ಇದೇ ಒಂದು ಭಾಗ್ಯ ನಮ್ಮ ಜೀವನದಲ್ಲಿ. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಸ್ವಸ್ತಿ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.